ನಿನ್ನೆ ದಿವಸ 1ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರ್ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಳೆಯಾಗಿ ಯಾಕೆ 31 ವರ್ಷ ಅವನನ್ನು ಬಂಧನ ಮಾಡಲಿಕ್ಕೆ ಯಾಕೆ 31 ವರ್ಷ ಪೊಲೀಸಿನವರು ತೆಗೆದುಕೊಂಡಿದ್ರು ಅನ್ನೋದನ್ನು ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನು ವಿಧಿಸಿದೆ. ನಾವು ನ್ಯಾಯಾಲಯದ ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ. ನಿನ್ನೆನೇ ನಮಗೆ ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸುತ್ತಾರೆ ಅಂತ ನಮ್ಮ ನಿನ್ನೆ ಭಾಳ ಆತ್ಮವಿಶ್ವಾಸ ಇತ್ತು. ಹೀಗಾಗಿ ಇವತ್ತಿನ ದಿವಸ ನಮ್ಮ ಶ್ರೀಕಾಂತ್ ತನ್ನ ಜಾಮೀನು ಅರ್ಜಿಯನ್ನು ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ. ಇದುವರೆಗೆ ನಮಗೆ ಕಾಪಿ ಸಿಕ್ಕಿಲ್ಲ. ಕೇವಲ ಆದೇಶದ ಪ್ರತಿ ಇನ್ನೊಂದು ತಾಸು ಬಿಟ್ಟು ನಮಗೆ ಸಿಗ್ಬೋದಿದೆ. ಸಿಕ್ಕ ನಂತರ ಏನೆಲ್ಲ ಕಂಡೀಷನ್ಗಳನ್ನು ಹಾಕಿದ್ದಾರೆ ಅದನ್ನು ನೋಡಿಕೊಂಡು ಮುಂದನ್ನು ತಿಳಿಸಲಾಗುತ್ತದೆ. ಇವತ್ತು ಬಿಡುಗಡೆ ಸಾಧ್ಯ ಇಲ್ಲ, ಇನ್ನೂ ಕಾಪಿ ಸಿಕ್ಕಿಲ್ಲ. ನಾಳೆ ಅಷ್ಟೊತ್ತಿಗೆ ಬಿಡುಗಡೆ ಆಗುವ ಎಲ್ಲ ಲಕ್ಷಣಗಳು ಕಂಡು ಬಂದಿವೆ. ರವಿ, ಓಕೆ, ಥ್ಯಾಂಕ್ ಯು ಸರ್. ಶ್ರುತಿ, ಇದು ಶ್ರೀಕಾಂತ್ ಪೂಜಾರಿ ಅವರ ಪರ ವಕೀಲರಾಗಿರುವಂತಹ ಸಂಜಯ್ ಬಡಸ್ಗೆ ಜಾಮೀನು ಮಂಜೂರಾಗಿ, ಆದರೆ ಜಾಮೀನು ಮಂಜೂರಾಗಿರುವಂಥ ಅಧಿಕೃತ ಕಾಪಿ ನಮಗೆ ದೊರೆತಿಲ್ಲ. ಬಿಡುಗಡೆಯ ಮಾಹಿತಿಯನ್ನು ಶೀಘ್ರದಲ್ಲೇ ನಾವು ತಿಳಿಸಲಿದ್ದೇವೆ ಅಂತಕ್ಕಂಥ ಮಾತನ್ನು ಶ್ರೀಕಾಂತ್ ಪೂಜಾರಿಯ ಪರ ವಕೀಲರು ಹೇಳ್ತಾ ಇರುವಂಥದ್ದು. ಶ್ರುತಿ, ಪ್ರತಿ ಸಿಗಬೇಕು, ಒಂದಷ್ಟು ಪ್ರೋಸೆಸ್ಗಳಾಗಬೇಕು, ಜೈಲಿಂದ ರಿಲೀಸ್ ಆಗಬೇಕು ಅಂದ್ರೆ ಎಸ್ ಮಾತನಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಒಂದು ಪ್ರಸಂಗದಲ್ಲಿ ಅವನಿಗೆ ಜಾಮೀನು ಆಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಇವನು ಒಂದು ತಕರಾರನ್ನು ಸಲ್ಲಿಸಿತ್ತು. ರಾಜ್ಯ ಸರ್ಕಾರಕ್ಕೆ ಈ ಒಂದು ಜಾಮೀನಿನ ಆದೇಶದ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಡೀ ಪ್ರಪಂಚದಲ್ಲಿನೇ ರಾಮ ಮಂದಿರದ ಉದ್ಘಾಟನೆ ಬಗ್ಗೆ ಇಡೀ ಹಿಂದೂ ಸಮಾಜ ಅತ್ಯಂತ ಉತ್ಸಾಹದಾಯಕ ವಾತಾವರಣ, ಮನೆ ಮನೆಗೆ ರಾಮನ ಅಕ್ಷತೆಯನ್ನು ಮುಟ್ಟಿಸುವಂಥ ಒಂದು ಅಭಿಯಾನವನ್ನು ಕಂಡು ಹಿಂದೂ ಸಮಾಜವನ್ನು, ಕಾರ್ಯಕರ್ತರನ್ನು, ರಾಮ ಭಕ್ತರನ್ನು ಹತ್ತಬೇಕು ಅನ್ನುವ ಹಿನ್ನೆಲೆಯಲ್ಲಿ ಏನು ಬಂಧನ ಮಾಡಿ ಜೈಲಿಗೆ ಇಟ್ಟಿದ್ರು. 2 ದಿನ ನ್ಯಾಯಾಲಯ ಸೂಟಿ ಇರುವುದನ್ನು ಬಳಸ್ಕೊಂಡು ಅವನಿಗನ್ನು ಏನು ಜೈಲಿಗೆ ಇಟ್ಟಿದ್ರು ಆ ಒಂದು ಪ್ರಕರಣದಲ್ಲಿ ಇವತ್ತಿನ ದಿವಸ ಶ್ರೀರಾಮನ ಭಕ್ತ ಪೂಜಾರಿ ಅವರಿಗೆ ಜಾಮೀನಾಗಿದೆ. ಇದರಿಂದ ಇಡೀ ಹಿಂದೂ ಸಮಾಜ ಸಂತಸದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ವಾದದಲ್ಲಿ ಮಂಡಿಸಿದ್ದು, ವಿಶೇಷ ವಾದದಲ್ಲಿ ಮಂಡಿಸಿದ್ದು ಅಂದರೆ ಈ ಪ್ರಕರಣ LPC ಕೇಸ್, ಲಾಂಗ್ ಪೆಂಡಿಂಗ್ ಕೇಸ್ ಅಂತೇಳಿ 31 ವರ್ಷದ ಹಳೆಯ ಪ್ರಕರಣವನ್ನು ಈ ಒಂದು ರಾಮ ಮಂದಿರ ಉದ್ಘಾಟನೆ ಸುಸಂದರ್ಭದಲ್ಲಿ ಅವರು ಎತ್ತಿದ್ದನ್ನು ಮತ್ತು ಆ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥ ರಾಮಭಕ್ತ ಕರಸೇವಕ ಪೂಜಾರಿಯವರು ಹುಬ್ಬಳ್ಳಿಯ ವಾಸಿಯಾಗಿದ್ದು, ಹುಬ್ಬಳ್ಳಿಯಲ್ಲಿ ಅನೇಕ ವ್ಯವಹಾರಗಳನ್ನು, ರಿಕ್ಷಾ ಚಾಲನೆಯನ್ನು, ಅದೇ ರೀತಿ ಎಲ್ಲ ಚುನಾವಣೆಯಲ್ಲಿ ಮತದಾನ ಮಾಡಿದ್ದನ್ನು ಎಲ್ಲವನ್ನು ಕೂಡ ನಾವು ನ್ಯಾಯಾಲಯದ ಗಮನಕ್ಕೆ ತಂದಾಗ ಮತ್ತು ಇದೇ ಪೊಲೀಸ್ ಇಲಾಖೆ 2017ರಲ್ಲಿ ಅವನ ಮೇಲಿರ್ತಕ್ಕಂಥ ಅನೇಕ ಪ್ರಕರಣಗಳನ್ನು ಹಿಂದೆ ತೆಗೆದುಕೊಂಡು ರೌಡಿ ಲಿಸ್ಟ್ನಲ್ಲಿರ್ತಕ್ಕಂಥದ್ದನ್ನು ಹಿಂದೆ ತಗೊಂಡಿದ್ದನ್ನು ನಾವು ಗಮನದಲ್ಲಿ ನ್ಯಾಯಾಲಯಕ್ಕೆ ತಂದಾಗ ಪೊಲೀಸರು ಉದ್ದೇಶಪೂರ್ವಕವಾಗಿ ಈ ಪ್ರಕರಣದಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಮಾಡಿದಂಥ ಎಲ್ಲ ಸಂಗತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದ ಒಂದು ಪರಿಣಾಮವಾಗಿ ಇವತ್ತಿನ ದಿವಸ ಅವರಿಗೆ ಜಾಮೀನು ಮಂಜೂರಾಗಿದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನ್ಯಾಯಾಲಯದಲ್ಲಿ ಸುದೀರ್ಘ ಹೋರಾಟ ಮಾಡಲಾಗಿತ್ತು ಅನ್ನುವಂತಹ ವಿಚಾರ, ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಜಾಮೀನು ಮಂಜೂರು ಮಾಡಲಾಗಿದೆ ಅನ್ನೋದನ್ನ ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಪ್ರಸ್ತಾಪ ಮಾಡಿದ್ದಾರೆ. ನ್ಯಾಯಾಲಯದ ಆದೇಶವನ್ನ ಪುರಸ್ಕರಿಸುತ್ತೇವೆ, ಇನ್ನು ನಮಗೆ ಆದೇಶದ ಪ್ರತಿ ಸಿಕ್ಕಿಲ್ಲ ಅನ್ನೋದನ್ನ ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಹೇಳ್ತಾ ಇದ್ರು. ನಾಳೆ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ರಿಲೀಸ್ ಆಗ್ತಾರೆ, ಕಾರಣ ಆದೇಶದ ಪ್ರತಿ ನಮಗೆ ಸಿಗಬೇಕಾಗುತ್ತೆ ಅಂತ. ಈಗ ಎಷ್ಟು ದಿನ ಇದ್ರು ಒಳಗ? ಇವತ್ತಿನ 8 ದಿನ ಆಯ್ತು ಸರ್. ಈಗ ಇವತ್ತು ಬಿಡುಗಡೆ ಆಗ್ತಾರಂತ ವಕೀಲ ಹೇಳ್ತಾರೆ. ಇವತ್ತು ಸಾಯಂಕಾಲ ಮಾಡ್ತಾನೆ ಅಂತ ಹೇಳಿದ್ದಾರೆ. ಖುಷಿ ಆಗ್ತಿದೆ ಸರ್. ಲಾಯರ್ಗೂ ಮತ್ತೆ ವಕೀಲಿಗೆ ಧನ್ಯವಾದ ಅಂತ ಹೇಳಿದ್ವಿ.
ತುಂಬ ಧನ್ಯವಾದ ಅಂತ ಹೇಳ್ತೀನಿ. ಈಗ 31 ವರ್ಷದ ಪ್ರಕರಣದಲ್ಲಿ ತಮ್ಮ ತಂದೆನ ಅರೆಸ್ಟ್ ಮಾಡಿದಾಗ ಏನು ಆತಂಕ ಇತ್ತು, ಈಗ ನಿಮಗೆಲ್ಲ ಮುಂದಿನ ನಂಗೆ ಈಗ ಏನು ಗೊತ್ತಿಲ್ಲ, ಈಗಿಂದ ಅಷ್ಟೇ ಗೊತ್ತಿದೆ. ನಿಮಗೆಲ್ಲ ಯಾರು ಸಹಾಯ ಮಾಡಿದ್ರು? ವಕೀಲ ಮತ್ತು ಲಾಯರ್ ಮತ್ತು ಧನ್ಯವಾದ ಎಲ್ಲ ಜನಸೇವರಿಗೆ ಧನ್ಯವಾದ. ನಿಮ್ಮ ಮನೆಗೆ ಫ್ಯಾಮಿಲಿ ಎಲ್ಲ ಟೆನ್ಷನ್ ಆಗಿತ್ತು, ಈಗ ಖುಷಿ ಆಗ್ಯಾರ ಹೇಳಿ. ಯಾವಾಗ ಬಿಡುಗಡೆ ಆಗ್ತದೆ? ಇವತ್ತು ಸಂಜಿಲ್ಲ ಅಂತ ಹೇಳಿ. ಮಂಜುನಾಥ.